ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 41ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನೇನ್ ಮಾಡ್ಬೇಡ, ಭಯಪಡ್ಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಸಹಾಯವನ್ನ ಮಾಡ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ಅನೇಕ ಸಮಯಗಳಲ್ಲಿ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಅನೇಕ ಒಂದು ದಿಗ್ಭ್ರಮೆಗೊಳ್ಳುವಂತಹ ಕಾರ್ಯಗಳು, ಭಯಗೊಳ್ಳುವಂತಹ ಕಾರ್ಯಗಳು, ಭಯಪಡಿಸುವಂತಹ ಸನ್ನಿವೇಶಗಳು ನಮ್ಮ ಜೀವಿತಗಳಲ್ಲಿ ಬರುತ್ತೆ. ಆಗ ನಾವು ನೆನೆಸ್ತೇವೆ, ನನಗೆ ಯಾರು ಸಹಾಯಕರಿಲ್ವಲ್ಲ, ಈ ಭಯದ ಸಮಯದಲ್ಲಿ, ದಿಗ್ಭ್ರಮೆಗೊಂಡ ಸಮಯದಲ್ಲಿ ನನಗೆ ಯಾರು ಇಲ್ವಲ್ಲ ಎಂದು ಅನೇಕ ವರ್ತಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಆ ರೀತಿಯಾಗಿ ನಾವು ನೆನೆಸಕೂಡದು. ಕರ್ತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಕರ್ತನು ನಮ್ಮೊಂದಿಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಎಲ್ಲ ಭಯದ ಕಾರ್ಯಗಳನ್ನು ತೆಗೆದಾಕಿ, ದಿಗ್ಭ್ರಮೆಯ ಕಾರ್ಯಗಳನ್ನು ತೆಗೆದಾಕಿ, ಕರ್ತನು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವಾದ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ, ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ, ಎಲ್ಲ ಭಯದ ಕಾರ್ಯಗಳನ್ನು ತೆಗೆದಾಕಿ, ದಿಗ್ಭ್ರಮೆಯ ಕಾರ್ಯಗಳನ್ನು ತೆಗೆದಾಕಿ, ನಿನ್ನ ಜನರನ್ನ ನೀನು ನಡೆಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.